ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. 2 ಇಂಚಿನ ಪೈಪ್ಲೈನ್ ವಿಚಾರಕ್ಕೆ 2 ಗುಂಪುಗಳ ನಡುವೆ ಗಲಾಟೆ ನಡೆದಿದೆ. ಗುಡಿಬಂಡೆ ತಾಲೂಕಿನ ಯರ್ಲಕ್ಕೇನಹಳ್ಳಿ ಗ್ರಾಮದಲ್ಲಿ ಮಾರಾಮಾರಿ ಆಗಿದೆ. ನೋಡಿ, 2 ಇಂಚಿನ ಪೈಪ್ಲೈನ್ ವಿಚಾರಕ್ಕೆ 2 ಗುಂಪುಗಳು ಹೊಡೆದಾಡ್ಕೊಂಡಿದ್ದಾರೆ, ಗಲಾಟೆ ಮಾಡ್ಕೊಂಡಿದ್ದಾರೆ. ಗುಡಿಬಂಡೆ ತಾಲೂಕಿನ ಯರ್ಲಕ್ಕೇನಹಳ್ಳಿ ಗ್ರಾಮದಲ್ಲಿ ಆಗಿರುವಂಥ ಘಟನೆ ಇದು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನ ಹಳ್ಳಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಂಜುಳಾ ಮನೆಗೆ ಪೈಪ್ಲೈನ್ ಅಳವಡಿಕೆ. ಮಂಜುಳಾ ಎಂಬುವರ ಮನೆಗೆ ಪೈಪ್ಲೈನ್ ಅಳವಡಿಕೆ ಆರೋಪ ಕೇಳಿ ಬಂದಿದೆ. ಅಕ್ರಮ ಪೈಪ್ಲೈನ್ ತೆರವುಗೊಳಿಸುವಂತೆ ಗ್ರಾಮಸ್ಥರು ದೂರನ್ನ ಕೊಟ್ಟಿದ್ದಾರೆ. ಪ್ರಶ್ನಿಸಿದ ಗ್ರಾಮಸ್ಥರು ಮತ್ತು ಮಾಜಿ ಅಧ್ಯಕ್ಷೆಯ ಪತಿಯ ನಡುವೆ ವಾಗ್ವಾದ ನಡೆದಿದೆ. ವಾಗ್ವಾದ ತೀವ್ರಗೊಂಡು 2 ಗುಂಪುಗಳ ನಡುವೆ ಮಾರಾಮಾರಿ ನಡೆದಿರೋದು. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಎದುರೇ ಗಲಾಟೆಯನ್ನ ಮಾಡಿಕೊಂಡಿದ್ದಾರೆ. 24 ಗಂಟೆಯೊಳಗೆ 2 ಇಂಚಿನ ಪೈಪ್ಲೈನ್ ತೆರವುಗೊಳಿಸುವಂತೆ ನೋಟಿಸ್ ಅನ್ನು ನೀಡಲಾಗಿದೆ. ನೋಡಿ ಅಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ರಾಜಪ್ಪ ಸಂಪರ್ಕದಲ್ಲಿದ್ದಾರೆ. ರಾಜಪ್ಪ, ಯಾವ ಕಾರಣಕ್ಕಾಗಿ ಈ ರೀತಿಯಾದಂತಹ ಗಲಾಟೆ ಆಯಿತು? ಜೊತೆಗೆ ಅಧಿಕಾರಿ ಇದ್ರಂತೆ, ಅವರು ಮುಂದೆನೇ ಈ ರೀತಿಯ ಗಲಾಟೆ ಮಾಡ್ಕೊಂಡಿದ್ದಾರೆ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ರಾಮ್, ಖಂಡಿತ ಏನು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಮಂಜುಳಾ ಏನಿದ್ದಾರೆ, ಅವ್ರ ಮನೆಗೆ ಅಕ್ರಮವಾಗಿ ಪೈಪ್ಲೈನ್ ಅಳವಡಿಕೆ ಮಾಡಿದ್ದಾರೆ ಅನ್ನೋ ವಿಚಾರಕ್ಕೆ ಈಗ ಗಲಾಟೆ ಶುರುವಾಗಿರ್ತಕ್ಕಂಥದ್ದು. ಕೇವಲ 2 ಇಂಚು ಪೈಪ್ಲೈನ್ಗಾಗಿ 2 ಗುಂಪುಗಳ ನಡುವೆ ಮಾರಾಮಾರಿ ಆಗಿರ್ತಕ್ಕಂಥದ್ದು. ಇನ್ನು ಗುಡಿಬಂಡೆ ತಾಲೂಕಿನ ಯರ್ಲಕ್ಕೇನಹಳ್ಳಿ ಗ್ರಾಮದಲ್ಲಿ ಇಂತಹ ಘಟನೆ ಈಗ ಬೆಳಕಿ ಬಂದತಕ್ಕಂಥದ್ದು. ಅಕ್ರಮವಾಗಿ 2 ಇಂಚು ಪೈಪ್ಲೈನ್ ಅನ್ನ ತೆರವುಗೊಳಿಸುವಂತೆ ಗ್ರಾಮಸ್ಥರ ಸೇರ್ಕೊಂಡು ದೂರು ಕೊಟ್ಟಿದ್ದಾರೆ. ಅದಕ್ಕೆ ಸ್ಥಳಕ್ಕೆ PDO ಆಗಿರ್ಬೋದು ಮತ್ತೆ ಅಲ್ಲಿನ ಸಂಬಂಧಪಟ್ಟ ಅಧಿಕಾರಿಗಳು ಹೋಗಿ ತೆರವುಗೊಳಿಸಕ್ಕೆ ಹೋಗಿದ್ದಾರೆ. ಇದನ್ನು ಪ್ರಶ್ನಿಸಲು ಹೋದ ಜನರ ಮೇಲೆ ಆ ಒಂದು ಗ್ರಾಮ ಪಂಚಾಯತಿ ಸದಸ್ಯರ ಪತಿ ಮತ್ತೆ ಮಂಜುನಾಥ್ ಏನಿದ್ದಾರೆ, ಅವರು ಮತ್ತೆ ಅವ್ರ ಗುಂಪು ಸೇರ್ಕೊಂಡು ಈಗ ಯಾರ್ಯಾರು ದೂರು ಕೊಟ್ಟಿದ್ರು ಅವ್ರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು. ಮತ್ತು ಮಂಜುನಾಥ್ ಹಾಗೂ ಗ್ರಾಮಸ್ಥರ ನಡುವೆ ವಾಗ್ವಾದ ತಾರಕಕ್ಕೇರಿ ಕೈ ಮೇಲಿಸುವ ಹಂತಕ್ಕೆ ತಲುಪಿರ್ತಕ್ಕಂಥದ್ದು. ಗುಡಿಬಂಡೆ ತಾಲೂಕಿನ ತಾಲೂಕ್ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿ ನಾಗಮಣಿ ಅವ್ರ ಮುಂದೆ ಹೋಗಿ ತೆರವುಗೊಳಿಸಕ್ ಹೋದಾಗ ಏನು ಇಒ ಇದಾರೆ, ಇಒ ಮುಂದ್ಗಡೆನೆ ದೊಡ್ಡ ಗಲಾಟೆ ಆಗಿರ್ತಕ್ಕಂಥದ್ದು. ಗ್ರಾಮದ ಹಲವು ಕಾಲ ಆತಂಕದ ವಾತಾವರಣ ಸಹ ಪ್ರಾರಂಭ ಆಗಿತ್ತು. ಇನ್ನು 24 ಗಂಟೆ ಒಳಗಡೆ 2 ಇಂಚು ಪೈಪ್ಲೈನ್ ತೆಗಿಲಿಲ್ಲ ಅಂದ್ರೆ ನಿಮ್ಮ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತೀವಿ ಅಂತೇಳಿ ತಾಲೂಕ್ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿ ನಾಗಮಣಿ ಅವರು ವಾರ್ನಿಂಗ್ ಕೊಟ್ಟು ಬಂದಿದ್ದಾರೆ. ಒಟ್ಟಾರೆಯಾಗಿ ಕೂತು ಏನು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಂದ್ರೆ ಒಂದ್ ಕಡೆ ಅವ್ರಿಗೆಲ್ಲರೂ ಕೂಡ ಮಾದರಿ ಆಗಿರ್ಬೇಕು, ಆ ಭಾಗದ ಜನರೆಲ್ಲ ಆಕೆಯನ್ನ ಫಾಲೋ ಮಾಡ್ಬೇಕು. ಅದು ಬಿಟ್ಬಿಟ್ಟು ಈ ರೀತಿಯಾಗಿ ಅಕ್ರಮವಾಗಿ ಅವ್ರ ಮನೆಗೆ ಪೈಪ್ಲೈನ್ ಅಳವಡಿಸ್ಕೊಂಡ್ರೆ ಹೇಗೆ ಬೇರೆ ಸಾರ್ವಜನಿಕರನ್ನ ಯಾರು ಕೇಳ್ಬೇಕು ಅನ್ನಕ್ಕಂತ ಪ್ರಶ್ನೆಯಲ್ಲಿ ಸಾರ್ವಜನಿಕರೇ ಹೋಗಿ ದೂರು ಕೊಟ್ಟಿದ್ದಾರೆ. ದೂರು ಕೊಟ್ಟವ್ರ ಮೇಲೆ ಈ ರೀತಿ ಏಕಾಏಕಿ ಅವರು ದಾಳಿ ಮಾಡಿ ಅವ್ರನ್ನ ಹಲ್ಲೆ ಮಾಡಿರ್ತಕ್ಕಂಥ ಘಟನೆ ಎಷ್ಟರ ಮಟ್ಟಿಗೆ ಸರಿ ಅಂತ ಕೇಳಿ ಈಗ ಸಾರ್ವಜನಿಕರು ಕೂಡ ಆ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಮತ್ತು ಅವರ ಗಂಡ ಮಂಜುನಾಥ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಕ್ಕಂಥದ್ದು. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. मिलता क्या लगता है